ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಸಮಯ ಬಂದು 6:30 ಆಗಿದೆ ಕಣ್ರಿ. ಸ್ವಲ್ಪ ತಡವಾಗಿ ತೋಟಕ್ಕೆ ಬಂದ್ರಿ. ಒಂದೊಂದ್ಸರಿ ಬೇಗ ಬರ್ತೀವಿ, ಒಂದೊಂದ್ಸರಿ ತಡ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದೊಂದ್ಸರಿ ಬೇಗ ಎದ್ದೇಳ್ತೀವಿ, ಒಂದೊಂದ್ಸರಿ ಲೇಟಾಗಿ ಎದ್ದೇಳ್ತೀವಿ. ಲೇಟಾಗಿ ಎದ್ದೇಳೋಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಿನ್ನೆ ಏನಾದರೂ ಜಾಸ್ತಿ ಕೆಲಸ ಮಾಡಿ ಸ್ವಲ್ಪ ತಿಕ್ಕ ಹರಿದು ಊರ್ಬಾಕ್ಲಾಗಿದ್ರೆ ಆಲ್ಮೋಸ್ಟ್ ಎದ್ದೇಳೋದು ಸ್ವಲ್ಪ ತಡ ಆಗುತ್ತೆ ಕಣ್ರಿ. ಓಕೆ, ತಡ ಆದರೂ ಕೂಡ ಬಂದು ಕೆಲಸ ಮಾಡಬೇಕು. ಅದೇ ನಮ್ಮ ಜೀವನ ಅಲ್ವಾ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದಬ್ಬಾಗ್ತೀವಿ ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ. ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಕನಿಕರ ಇದ್ದರೆ ನೋಡ್ತಾ ಇರೋರಲ್ಲ, ಈ ವಿಡಿಯೋನ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋನ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು 6:30 ಅವಾಗೆ ಸೂರ್ಯ ಅಷ್ಟುಟ್ಟಿದ್ದಾನೆ. ಇವಾಗ ಒಂದು ಸ್ವಲ್ಪ ನೀರು ಬಿಸಿಲು. ಇದೇ ಥರ ಸಂಜೆವರೆಗೂ ಇದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದು, 10-11 ಗಂಟೆ ಆದರೆ ಸಾಕು, ಉರಿ ಬಿಸಿಲು ಇರೋಕ್ಕೆ ಆಗಲ್ಲ ಕಣ್ರಿ, ಅಷ್ಟು ಬಿಸಿಲಿರುತ್ತೆ. ಇವತ್ತು ನಾವು ಬೆಳಗ್ಗೆ ಬಂದಿದ್ದು ತೊಂಡೆಕಾಯಿ ಬಿಡ್ಸೋಕೆ ಕಣ್ರಿ. ಆ ಸಾಲ ಬಂದು ನಮ್ಮ ಅಮ್ಮ ಬಿಡಿಸ್ತಾ ಇದ್ದರೆ, ಈ ಸಾಲ ಬಂದು ನಾನು ಬಿಡಿಸ್ತಾ ಇದ್ದೀನಿ. ನಾನು ಬಿಡಿಸ್ತಾ ಇದ್ದರೆ ಅವಾಗವಾಗ ಬಂದು ಸ್ಕ್ಯಾನಿಂಗ್ ಮಾಡ್ತಾರೆ, ಎಲ್ಲಾದರೂ ಮಿಸ್ ಮಾಡಿದ್ದೀನೋ ನನ್ನ ಕೈಗಳು ಅಂತ. ಈ ಥರ ಚೆಕಿಂಗ್ ಬರ್ತಾ ಇರ್ತಾರೆ ನಮ್ಮಮ್ಮ. ನೆನ್ನೆ ಎಲ್ಲ ಬಂದು ಆಲ್ಮೋಸ್ಟ್ ಅದನ್ನೆಲ್ಲ ಬಿಡಿಸಿದ್ರಿ, ಶುಕ್ರವಾರ ಎಲ್ಲ ಅದನ್ನು ಬಿಡಿಸ್ಕೊಂಡ್ರಿ. ಆದರೆ ನೆನ್ನೆ ಇದು ಬಿಡಿಸಿಲ್ಲ, 5 ಸಾಲು ಉಳ್ಕೊಬಿಡ್ತು ಅಲ್ಲಿ ಗಂಟ. ಯಾಕಪ್ಪ ಬಿಡಿಸಿಲ್ಲ ಅಂತ ನೀವು ಯಾರಾದರೂ ಕೇಳಿದ್ರೆ, ಯಾಕೆ ಕಾರಣ ಅಂತ ಹೇಳಿದ್ರೆ, ನೆನ್ನೆ ಒಂದು ಶನಿವಾರ ಗಾಡಿ ಇರಲಿಲ್ಲ ಕಣ್ರಿ. ಹಾಗಾಗಿ ಇದೊಂದು 5 ಸಾಲು ಉಳ್ಕೊಂಬಿಡ್ತು. ಇನ್ನು ಇದು ಬಿಡಿಸ್ಬಿಟ್ರೆ ಇಟ್ಟು ಹಾಕೋದು ಕಂಪ್ಲೀಟ್ ಆಗುತ್ತೆ. ಈಗ ಸಮಯ ಬಂದು 10 ಕಾಲಾಗಿದೆ ಕಣ್ರಿ. ಇವಾಗ ನಾಷ್ಟ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ಮನೇಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಮಸಾಲೆ ದೋಸೆ, ಚಟ್ನಿ ಮತ್ತು ಪಲ್ಯ ಮಾಡಿದ್ದಾರೆ ಕಣ್ರಿ. ಬನ್ನಿ ನಾಷ್ಟ ಮಾಡೋಣ ಫ್ರೆಂಡ್ಸ್. ನಾಷ್ಟ ತಿಂದಿದ್ದಾದಮೇಲೆ ನೆಕ್ಸ್ಟು ನಾವಿವಾಗ ಬಂದು ಟಾರ್ಪಲ್ ಮೇಲೆ ಹಾಕಿರೋ ಕಾಯಿಗಳನ್ನೆಲ್ಲ ಮೂಟೆಗೆ ತುಂಬಕ್ಕೆ ಬಂದಿದ್ದೀವಿ ಕಣ್ರಿ. ಈಗ ಮೂಟೆಗೆ ತುಂಬಿಟ್ಟು ಟೆಂಪೋಗೆ ಲೋಡ್ ಮಾಡಿ ಕಳಿಸಿದ್ರೆ ನಮ್ಮ ಕೆಲಸ ಇವತ್ತು ಮುಗೀತು.
ಏನು ಚೋಚ ಇದ್ದಾಗ ಓಹೋ 10 ಗಂಟೆಗೆ ಗಾಡಿ ಸ್ಟಾರ್ಟ್. ಇಷ್ಟೊತ್ತಾಗ ಫೋನ್ ಮಾಡ್ರೆ ಕೇರ್ ಫೋರ್ ಆಗ್ಬಿಟ್ಟು ಇನ್ ಬ್ಯಾಟ್ರಿ. ಈಗ ಬಂದು ಸಮಯ 4 ಗಂಟೆ ಆಗಿದೆ ಸಂಜೆ ಕಣ್ರಿ. ಏನಂದರೆ ಕಾಯೆಲ್ಲ ಬಿಡಿಸಿ ಗಾಡಿ ಹಾಕೊಂಡೋಯ್ತು. ಇನ್ನು ನಾವು ಕೂಡ ಮನೆಗೆ ಹೋಗಿ ಬಿಸಿಲಲ್ಲಿ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಸಂಜೆ ಮನೆಗೆ ಹೋಗಿ ಮತ್ತೆ ಸಂಜೆ ಬಂದಿದ್ದೀವಿ. ಇವಾಗ ಏನಪ್ಪ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ನಿನ್ನೆ ಒಂದು 2 ಸಾಲು ಮಿಗ್ಲೋಗಿತ್ತು. ಈ ಸಾಲು ಮತ್ತು ಆ ಸಾಲು ಮಿಗ್ಲೋಗಿತ್ತು ಕಳೆ ಹೊರೋದು. ಈ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಕಣ್ರಿ. ಇವಾಗ ಸದ್ಯಕ್ಕೆ ಕಳೆ ಹೊರಿತಾ ಇದ್ದೀವಿ. ಎಲ್ಲ ಮುಗೀತು ಕಣ್ರಿ. ಕಳೆ ಹೊಡೆದಿದ್ದು ಏನಂದರೆ ಕಂಪ್ಲೀಟಾಗಿ 4 ಟಕ್ಕು ಕೂಡ ಹೊರ್ಕೊಂಬಂದ್ರಿ. ಇವಾಗ ನಮ್ಮಮ್ಮ ಗುಣಿ ಹೊರಿತಾ ಇದ್ದಾರೆ. ನಾನು ಈ ಗುಣಿ ಹೊರೆದ್ರೆ ಇನ್ನು ಇದ್ರ ಕೆಲಸ ಮುಗೀತು, ಬೇರೆ ಕೆಲಸ ನೋಡ್ಬೋದು ಕಣ್ರಿ. ಈಗ ಸಮಯ ಬಂದು 7 ಗಂಟೆ ಆಗಿದೆ ಕಣ್ರಿ. ಇಷ್ಟೊತ್ತವರೆಗೂ ಏನಪ್ಪ ಮಾಡಿ ದಬ್ಬಾಗ್ತಾ ಇದ್ದೆ ವೆಂಕಟೇಶ್ ಅಂತ ನೀವು ಯಾರಾದರೂ ಕೇಳಿದ್ರೆ, ಮೊನ್ನೆ ಬಂದು ನಿಮಗೆ ಕ್ಲಿಯಾರಿಟಿ ಕಾಣಿಸ್ತೈತೆ ಅಲ್ಲೋ ಗೊತ್ತಿಲ್ಲ. ಆಲ್ಮೋಸ್ಟು ಇದು ನಮ್ಮ ಗುಡಿಸ್ಲು. ಇಲ್ಲಿ ಬಂದು ಗೊಬ್ಬರ ಹೊಡಿಸಿದ್ನಲ್ವ, ಈ ಗೊಬ್ಬರನ ತೋಟಕ್ಕೆ ಹಾಕ್ತಾಯಿದ್ರಿ ಕಣ್ರಿ. ಇಷ್ಟೊತ್ತು ಸುಮಾರು 1 ಲೋಡ್ ಗೊಬ್ಬರ, ಅರ್ಧ ಲೋಡ್ ಖಾಲಿ ಮಾಡಿದ್ದೀವಿ. ಇನ್ನು ಅರ್ಧ ಇದೆ, ಬೆಳಗ್ಗೆ ಬಂದು ಮುಗಿಸ್ಕೊಳ್ಳೋಣ. ಇನ್ನೂ 1.5 ಲೋಡ್ ಇದೆ ಆಲ್ಮೋಸ್ಟು. ಇವತ್ತು ನಾನು ಕೂಡ ಕಾಣಿಸ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಅಷ್ಟು ಕತ್ಲಾಗೋಗಿದೆ ಕಣ್ರಿ. ಸುಮಾರು 2 ಲೋಡ್ ಗೊಬ್ಬರ ಹೊಡಿಸಿದ್ದು, ಅದರಲ್ಲಿ ಅರ್ಧ ಲೋಡ್ ಖಾಲಿ ಮಾಡಿದ್ದೀವಿ. ಇನ್ನೂ 1.5 ಲೋಡ್ ಇದೆ. ಇನ್ನು ಬೆಳಗಿನ ಜಾವ ಒಂದು 5 ಗಂಟೆಗೆಲ್ಲ ತೋಟ ಕಡೆ ಓಡಿ ಬಂದರೆ ಬಿಸಿಲೆ ಕಸಕ್ಕನೆ ನೆಕ್ಸ್ಟ್ ಟೈಮ್ಗೆ ಆಲ್ಮೋಸ್ಟ್ ಕೆಲಸ ಮುಗಿತೈತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಇನ್ನು ಜಾಸ್ತಿ ಏನು ಮಾಡೋಕ್ಕಾಗಲ್ಲ. ಏನು ಕೂಡ ಕಾಣಿಸ್ತಾ ಇಲ್ಲ, ನಾನು ಕೂಡ ಕಾಣಿಸ್ತಾ ಇಲ್ಲ ಅನ್ಕೊತೀನಿ. ಕ್ಲಿಯರಿಟಿನೇ ಇಲ್ಲ, ಕತ್ಲಾಗ್ತಾ ಬಂತು ಅದಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ಒಂದು ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾ ಇರೋಲ್ಲ, ಈ ವಿಡಿಯೋನ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಟರೆ ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ.